ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಸಂಧ್ಯಾ ಸಮಯದಲ್ಲಿ ಸಂಜೆ 6 ಗಂಟೆಯಿಂದ 7ರ ಮಧ್ಯದಲ್ಲಿ ಪ್ರದೋಷದ ಸಮಯದಲ್ಲಿ ಹಚ್ಚುವಂಥ ದೀಪಕ್ಕೆ ತುಂಬ ವಿಶೇಷತೆ ಇದೆ. ಸಾಕಷ್ಟು ಲಾಭಗಳನ್ನು ತಂದುಕೊಡುತ್ತೆ. ಮನೆಯಲ್ಲಿ ಇರುವಂಥ ನಮ್ಮ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಸಾಕಷ್ಟು ಕಾಡ್ತಾ ಇದೆ ಅನ್ನುವಂಥ ದುಡ್ಡು ಕಾಸಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಸಾಲದ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ಇದರಿಂದ ಹೊರಗೆ ಬರಬೇಕು ಅನ್ನುವಂಥವರು ನಾವು ಹಚ್ಚುವಂಥ ದೀಪ ಇದೆ ನೋಡಿ, ಅದು ತುಂಬಾ ಅಂಧಕಾರವನ್ನು ಓಡಿಸಿ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಸುತ್ತೆ. ಈ ಸೋಮವಾರಕ್ಕೆ ತುಂಬ ವಿಶೇಷತೆ ಇರೋದ್ರಿಂದ ನಾವು ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೆ ಶಿವಸ್ವಾಮಿಯ ಆರಾಧನೆ ಸೋಮವಾರದ ದಿನಗಳಲ್ಲಿ ಈ ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಗ್ರಹದೋಷಗಳಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ, ನಮಗೆ ಅಷ್ಟಮ ಶನಿ ಕಾಡ್ತಾ ಇದೆ ಅನ್ನುವಂಥವರು ಈ ದೀಪಾರಾಧನೆ ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೀಪಾರಾಧನೆ ಅನ್ನುವಂಥದ್ದು ಒಂದೊಂದು ರೀತಿಯಲ್ಲಿ ನಾವು ಹಚ್ಚುತ್ತೀವಿ. ಅಂಧಕಾರವನ್ನು ಓಡಿಸೋದು ಅಂದರೆ ಕತ್ತಲನ್ನು ಓಡಿಸುವಂಥದ್ದು. ಕಷ್ಟ ನಷ್ಟ ಬಾಧೆ ಕಣ್ಣೀರು ಏನೇ ಇರಬಹುದು, ದೀಪಾರಾಧನೆಗೆ ಅದರದೇ ಆದಂಥ ಶಕ್ತಿ ವಿಶೇಷತೆ ಇರೋದರಿಂದ ನಾವು ದೀಪವನ್ನು ಬೆಳಗಿಸ್ಬೇಕು ದೇವರ ಮನೆಯಲ್ಲಿ. ಆಗ ನೋಡಿ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಕಾಡೋದಿಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ದುಡ್ಡು ಕಾಸಿಗೆ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಎಷ್ಟೊಂದು ದರಿದ್ರ ಇರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಷ್ಟಕ್ಕೂ ಕೂಡ ಒಂದು 10 ರೂಪಾಯಿ ನಾವು ರೆಡಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಷ್ಟೊಂದು ಸಮಸ್ಯೆಗಳಿದೆ, ಅಷ್ಟು ದರಿದ್ರ, ಅಷ್ಟು ಬಡತನ, ಅಷ್ಟು ಕಷ್ಟ ಕಾಡ್ತಾ ಇದೆ ಅನ್ನುವಂಥವರು ಈ ದೀಪಾರಾಧನೆ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಈ ಒಂದು ದೀಪ ಅನ್ನುವಂಥದ್ದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಯಾಕಂದರೆ ಸಾಕಷ್ಟು ಮನೆಯಲ್ಲಿ ದರಿದ್ರ ಅನ್ನೋದು ತುಂಬಿದೆ ಅಂದಾಗ ಹೆಣ್ಮಕ್ಳಿಗೆ ಅದರ ಕಷ್ಟ ನೋವು ಗೊತ್ತಿರುತ್ತೆ. ಯಾಕಂದರೆ ಪ್ರತಿಯೊಂದು ಸೂಕ್ಷ್ಮತೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಇರೋದರಿಂದ ಎಷ್ಟೋ ಜನಕ್ಕೆ ಸಹಾಯ ಅನ್ನುವಂಥದ್ದು ಇರೋದಿಲ್ಲ. ತವ್ರ ಮನೆ ಕಡೆಯಿಂದ ಆಗಿರಬಹುದು, ಗಂಡನ ಮನೆ ಕಡೆಯಿಂದ ಆಗಿರಬಹುದು, ಯಾವಾಗಲೂ ಒಬ್ಬಂಟಿಯ ಜೀವನ ಅನ್ನುವಂಥದ್ದು. ಅಂದರೆ ಕಷ್ಟಗಳಿಗೆ ಅಂತ ಯಾರೂ ನಿಂತ್ಕೊಳ್ಳೋದಿಲ್ಲ. ಅವ್ರ ಕಷ್ಟನ ಅವರೇ ಪಡಬೇಕು, ಅವ್ರ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊಳ್ಬೇಕು ಅಂತ ಹೆಣ್ಮಕ್ಳು ಒಬ್ಬೊಬ್ಬರೇ ಆ ಒಂದು ಸಮಸ್ಯೆಗಳ ಜೊತೆ ಒದ್ದಾಡ್ತಾ ಇರ್ತಾರೆ. ಅಂತಹವರು ತಪ್ಪದೆ ಶಿವಸ್ವಾಮಿಯನ್ನು ನೆನೆಸ್ಕೊಳ್ತಾ ಈ ದೀಪಾರಾಧನೆ ಮಾಡಿ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಹೊಸದಾಗಿ ನಾವು ದುಡ್ಡು ಖರ್ಚು ಮಾಡಿ ಕೊಂಡುಕೊಂಡು ಬಂದು ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ. ಮನೆಯಲ್ಲಿ ವಸ್ತುಗಳಿದೆ, ಅದನ್ನು ಯಾವ ರೀತಿ ಆಗಬೇಕು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಸಾಕು. ಪ್ರದೋಷದ ಸಮಯ ಅನ್ನುವಂಥದ್ದು ಶಿವಸ್ವಾಮಿಗೆ ಇಷ್ಟವಾಗುವಂಥ ಸಮಯ. ಈ ಸಂಧ್ಯಾ ಸಮಯದಲ್ಲಿ ಗೋವುಗಳು ಮನೆಗೆ ಬರುವಂಥ ಸಮಯ. ಪ್ರಕೃತಿಯಲ್ಲಿ ಶಕ್ತಿ ಅನ್ನೋದು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಜಾಸ್ತಿ ಇರುತ್ತೆ. ದೇವತೆಗಳು ಓಡಾಡುವಂಥ ಸಮಯ ಆಗಿರೋದ್ರಿಂದ ನಾವು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸೋದಕ್ಕೆ ಆ ಸಮಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ರಿಗೂ ಒಂದೇ ಥರದ ಕಷ್ಟಗಳು ಇರೋದಿಲ್ಲ, ಬೇರೆ ಬೇರೆ ರೂಪದಲ್ಲಿರುತ್ತೆ. ಸಾಕಷ್ಟು ಜನಕ್ಕೆ ಈಗಿನ ಒಂದು ಕಾಲಮಾನದಲ್ಲಿ ಹೇಳಬೇಕು ಅಂದರೆ ದುಡ್ಡು ಕಾಸಿಗೆ ಜಾಸ್ತಿ ಕೊರತೆ ಇರುತ್ತೆ. ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ಹಣಕಾಸನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಸುಮ್ಮನೆ ಬರೋದಿಲ್ಲ, ಆದಾಯದ ಮಾರ್ಗಗಳು ತೆರೆದುಕೊಳ್ಬೇಕು. ಎಷ್ಟೋ ಜನ ಓದಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಎಷ್ಟು ಹುಡುಕಿದ್ರೂ ಕೆಲಸಗಳು ಸಿಗೋದಿಲ್ಲ. ಸರಿಯಾದಂಥ ಕೆಲಸಗಳಂತೂ ಇದ್ದಿದ್ದು ಸಿಗೋದೇ ಇಲ್ಲ ಅಂತ ಅವ್ರಿಗೆ ಒಂಥರ ಜಿಗುಪ್ಸೆ, ಬದುಕೋದು ಕಷ್ಟ, ಯಾವ ಥರಪ್ಪ ನಾವು ಅಂದ್ಕೊಳ್ತಾರೆ. ನೀವು ನಿತ್ಯದ ದೀಪ ಯಾವ ರೀತಿ ಹಚ್ಚುತ್ತೀರೋ ಅದೇ ರೀತಿಯೇ ಆ ದೀಪಕ್ಕೇ ಕುಂಕುಮದ ಹೂವು ಇರುತ್ತಲ್ವ,
ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಸ್ನೇಹಿತರೆ. ಒಂದು ಎರಡೆರಡು ರೇಖೆಗಳು ಹಾಕಿದ್ರೂ ಸಾಕು, ಚಿಕ್ಕದಾಗಿ. ಇದನ್ನು ಹಾಕಿದಾಗ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತೆ. ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಲಕ್ಷ್ಮೀದೇವಿ ಯಾಕಂದರೆ ಸುಗಂಧಭರಿತವಾಗಿರುವಂಥದ್ದು ತಾಯಿ ಇಷ್ಟಪಡೋದ್ರಿಂದ, ಸಂಪತ್ತಿಗೆ ಅಧಿದೇವತೆ ಆಗಿರೋದ್ರಿಂದ ಇದನ್ನು ಹಾಕಿ ಆ ತಾಯಿಯನ್ನು ಒಲಿಸ್ಕೊಳ್ಬಹುದು. ಅದರ ಜೊತೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪನೇ ಸಕ್ಕರೆ ಬಂದು ಎಷ್ಟೋ ನಮ್ಮ ಮನೆಯಲ್ಲಿ ಕಹಿ ಘಟನೆಗಳು, ವಿಚಾರಗಳು, ಆ ದಿನಗಳಲ್ಲಿ ಯಾವಾಗಲೂ ನಾವು ಒದ್ದಾಡ್ತಾ ಇರ್ತೀವಿ ಕಣ್ಣೀರು ಹಾಕ್ತಾ. ಅದೆಲ್ಲವೂ ಹೋಗೋದಕ್ಕೆ ಸಕ್ಕರೆ ಸಹಾಯ ಮಾಡುತ್ತೆ. ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ಮನಸ್ಸಲ್ಲಿ ನೆಮ್ಮದಿ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸಕ್ಕರೆಯನ್ನು ಹಾಕಿ. ಇನ್ನು ₹1 ಕಾಯಿನನ್ನು ನೀವು ಚೆನ್ನಾಗಿ ತೊಳೆದು, ಲೋಹ ಅನ್ನುವಂಥದ್ದು ಶನಿ ದೋಷಗಳಿದ್ದಾಗ ನಿವಾರಣೆ ಮಾಡಿಕೊಳ್ಬಹುದು. ₹1 ಕಾಯಿನನ್ನು ಇದಕ್ಕೆ ತೊಳೆದು ನೀಟಾಗಿ ಒರೆಸಿ ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟನ್ನು ನೀವು ಈ ದೀಪಕ್ಕೆ ಹಾಕಿ ಸಂಜೆ 6ರಿಂದ 7 ಮಧ್ಯದಲ್ಲಿ ದೀಪಾರಾಧನೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಆ ಸಮಯ ಅನ್ನುವಂಥದ್ದು ಪ್ರದೋಷದ ಸಮಯ. ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದೆ, ಬಡತನ ಇದೆ, ದರಿದ್ರ ಇದೆ, ಅವುಗಳನ್ನು ಹೋಗಲಾಡಿಸು ಅಂತ ಕೇಳಿಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತೆ. ಈ ದೀಪಾರಾಧನೆ ಮಾಡಿದ ಮೇಲೆ ನೀವು ಹಾಗೆ ನಿಮ್ಮ ಇಷ್ಟ ದೇವರು, ಮನೆ ದೇವರು ಕೇಳ್ಕೊಳ್ಳಿ. ಒಂದೊಂದೇ ಸಮಸ್ಯೆಗಳನ್ನು ಹೇಳಿ ಒಪ್ಪಿಸಿ ದೀಪಾರಾಧನೆ ನೀವು ಈ ದೀಪಾರಾಧನೆ ಮಾಡಿದಾಗ ಆ ಬೆಳಕು, ನಾವು ಆ ಬತ್ತಿಯಲ್ಲಿ ದೀಪ ಹಚ್ಚಿರ್ತೀವಲ್ವ, ಅದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ದೀಪದಲ್ಲಿ ಉರಿಯುವಾಗ ಬೆರ್ತೋಗಿ ನಮ್ಮ ಮನೆಯೆಲ್ಲ ಇದರ ಘಮ ಸೂಸುತ್ತೆ, ಹರಡುತ್ತೆ. ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ದೀಪ. ಮಾರನೆಯ ದಿನ ಇದನ್ನು ಹುಷಾರಾಗಿ ಇದರಲ್ಲಿರುವಂಥ ವಸ್ತುಗಳು ಇನ್ನು ಮಿಕ್ಕಿರುತ್ತಲ್ವ, ಬತ್ತಿಯಿಂದ ಸೇರಿಸಿ, ಸಕ್ಕರೆ ಕೂಡ ಕರಗಿದ್ರೆ ಕರಗಿರುತ್ತೆ, ಇಲ್ಲಾಂದರೆ ಇರುತ್ತೆ. ಅದನ್ನು ಎಲ್ಲವೂ ತಗೊಂಡು ನೀವು ಕ್ಲೀನಾಗಿ ಆ ₹1 ಕಾಯಿನನ್ನು ಒರೆಸ್ಬಿಟ್ಟಿದ್ದೆ ಯಾರಿಗಾದರೂ ಕೊಡಬಹುದು. ಇಲ್ವಾ ನೀವು ದುಡ್ಡು ಖರ್ಚು ಮಾಡೋ ಜಾಗದಲ್ಲೇ ಇಟ್ಕೊಂಡು ಒಂದು 3 ದಿನ ಇಟ್ಟಾದಮೇಲೆ ಅದನ್ನು ಉಪಯೋಗ ಪಡಿಸ್ಕೊಳ್ಬಹುದು, ತೊಂದರೆ ಇಲ್ಲ. ಇನ್ನು ಮಿಕ್ಕಿದ ವಸ್ತುಗಳನ್ನು ಮಾತ್ರ ಬತ್ತಿ ಸಮೇತ ನೀಟಾಗಿ ತಗೊಂಡೋಗಿ ಆ ಒಂದು ಹಸಿರು ಗಿಡ ಮರಗಳ ಹತ್ರ ದೂರದಲ್ಲಿ ಹಾಕಬೇಕು, ತುಳಿಬಾರ್ದು. ನಮ್ಮ ಮನೆಯಲ್ಲಿ ನಾವು ದೇವರ ಮುಂದೆ ಹಚ್ಚಿರೋದ್ರಿಂದ ಅದನ್ನು ತುಳಿಬಾರ್ದು. ಹುಷಾರಾಗಿ ತಗೊಂಡೋಗಿ ಹಾಕಿ. ಇಷ್ಟು ಮಾಡ್ಕೊಳ್ಳಿ, ಸೋಮವಾರದ ದಿನಗಳಲ್ಲಿ ಒಳ್ಳೆಯದಾಗುತ್ತೆ.